ಓಂ ಶ್ರೀ ಸಾಯಿರಾಮ್. ಪ್ರೀತಿ ಮಕ್ಕಳೇ, NIOS ಸೆಕೆಂಡರಿ ಕೋರ್ಸ್ನ ಮ್ಯಾಥಮೆಟಿಕ್ಸ್ನ ಇನ್ನೊಂದು ಚಾಪ್ಟರ್ನ ಅಧ್ಯಯನ ಮಾಡೋಣ ಇವತ್ತು. ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜಗಳು. ಸೊ ಈ ಚಾಪ್ಟರ್ ಕೂಡ ನೀವು ಸ್ಟೇಟ್ ಸಿಲೆಬಸ್ಸಲ್ಲಿ ಆಲ್ರೆಡಿ ಒಂದು ಸರ್ತಿ ಸ್ಟಡಿ ಮಾಡಿ ಆಗಿರುತ್ತೆ. ಹಾಗೆಯೇ 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿರ್ತೀರಿ. ಸೊ ಇದು ಒಂದು ರೀತಿಯ ರಿವಿಷನ್ ಅಷ್ಟೇ ನಿಮಗೆ. ಈಗಾಗಲೇ ಆಗಿರೋ ಎಲ್ಲ ಚಾಪ್ಟರ್ಗಳಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. NIOS ಅಂತ ಹೇಳೋದು ಅತ್ಯಂತ ಈಸಿ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ರಿವಿಷನ್ ಮಾಡ್ಕೊಂಬರೋಣ ಒಂದು ಸರ್ತಿ. ಸೊ ಕ್ವಾಡ್ರಿಲ್ಯಾಟ್ರಲ್ಸ್, ಇಲ್ಲಿರುವಂಥ ಎಲ್ಲ ಚಿತ್ರಗಳು ಕೂಡ ಬೇರೆ ಬೇರೆ ವಿಧವಾಗಿರುವಂಥ ಕ್ವಾಡ್ರಿಲ್ಯಾಟ್ರಲ್ಸ್ ಆಗಿದೆ, ಚತುರ್ಭುಜಗಳು. ಸೊ ಎಲ್ಲವೂ ಕೂಡ ಪ್ಲೇನ್ ಫಿಗರ್ಸ್. ದೇ ಆರ್ ಆಲ್ ಕ್ಲೋಸ್ಡ್ ಪ್ಲೇನ್ ಫಿಗರ್, ಆವೃತ್ತವಾಗಿರುವಂಥ ಸಮತಲಾಕೃತಿಗಳಾಗಿದ್ದಾವೆ. ಅದ್ರ ಜೊತೆಯಲ್ಲಿ ಎಲ್ಲವೂ ಕೂಡ ಕ್ವಾಡ್ರಿಕ್ ಅಂತ ಹೇಳಿದರೆ 4. ಸೊ ಕ್ವಾಡ್ರಿಲ್ಯಾಟ್ರಲ್ ಅನ್ನುವಂಥ ಪದ ಬಂದಿರೋದೇ 4 ಬಾಹುಗಳಿಂದ ಮಾಡಲ್ಪಟ್ಟಿದೆ. ಸೊ ಆಲ್ ದೀಸ್ ಪ್ಲೇನ್ ಫಿಗರ್ಸ್ ಆರ್ ಮೇಡ್ ಬೈ ಜಾಯಿನಿಂಗ್ 4 ಲೈನ್ ಸೆಗ್ಮೆಂಟ್ಸ್ ಇನ್ ಪೇರ್ಸ್. ಮಕ್ಕಳ ಚತುರ್ಭುಜ ಅಂದ ತಕ್ಷಣ ಅದರಲ್ಲಿ ಒಟ್ಟು ಅಳತೆ ಮಾಡಲಿಕ್ಕೆ ನಮಗೆ 10 ಭಾಗಗಳು ಸಿಗ್ತವೆ ನಮಗೆ. ಸೊ ವಿ ಕ್ಯಾನ್ ಹ್ಯಾವ್ 10 ಮೆಜರಬಲ್ ಎಲಿಮೆಂಟ್ಸ್. ಸೊ ದೇ ಆರ್ 4 ಸೈಡ್ಸ್, 4 ಬಾಹುಗಳನ್ನು ನಾವು ಅಳತೆ ಮಾಡ್ಬೋದು. ಸೊ ಇದರಲ್ಲಿ AD ಅಂತ ಹೇಳೋದು ಒಂದು ಬಾಹು, ಈ ರೇಖಾಖಂಡಗಳು AB ಅಂತ ಹೇಳೋದು ಒಂದು ಬಾಹು, BC ಮತ್ತು DA ಇವೆಲ್ಲವೂ ಕೂಡ ಚತುರ್ಭುಜದ ಬಾಹುಗಳು ಅಂತ ಕರಿತೀವಿ. ಸೊ ವಿ ಕ್ಯಾನ್ ಮೆಜರ್ ದ ಆ್ಯಂಗಲ್ಸ್, ಕೋನಗಳನ್ನು ನಾವು ಅಳತೆ ಮಾಡಿ ಬರಿಬೋದು. ಸೊ 4 ಕೋನಗಳಿದ್ದಾವೆ. ಸೊ ಇಲ್ಲಿರುವಂಥ ಕೋನ DAB, ಶಾರ್ಟ್ ಫಾರ್ಮಲ್ಲಿ ಕೋನ A ಅಂತ ಬರೆದಿದ್ದೇವೆ. ಕೋನ ABC, B ಅಂತ ಬರೆದಿದೆ. ಕೋನ BCD, ಇಲ್ಲಿರುವಂಥ ಕೋನ C ಅಂತ ಬರೆದಿದೆ. ಅದೇ ಥರದಲ್ಲಿ ಇಲ್ಲಿರುವಂಥ D ಕೋನ. ಸೊ ಚತುರ್ಭುಜದಲ್ಲಿ 4 ಬಾಹುಗಳು, ಸೊ 4 ಕೋನಗಳು, ಹಾಗೆ A ಮತ್ತು C ಅಭಿಮುಖ ಶೃಂಗಗಳು, ಈ 2 ರೇಖಾ ಖಂಡಗಳು ಜಾಯಿನ್ ಆಗಿರುವಂಥ ಬಿಂದುವನ್ನು ನಾವು ಶೃಂಗ ಅಂತ ಕರಿತೀವಿ. ವರ್ಟೆಕ್ಸ್, ಸಿಂಗುಲರ್ ಫಾರ್ಮಲ್ಲಿ ವರ್ಟೆಕ್ಸ್ ಅಂತ ಕರಿತೀವಿ, ಪ್ಲೂರಲ್ ಫಾರ್ಮಲ್ಲಿ ವರ್ಟಿಸಿಸ್ ಅಂತ ಕರಿತೀವಿ. ಸೊ ಎ ಕ್ವಾಡ್ರಿಲ್ಯಾಟ್ರಲ್ ಹ್ಯಾಸ್ 4 ವರ್ಟಿಸಿಸ್. ಸೊ ಇಫ್ ಯು ಜಾಯಿನ್ ದ ಆಪೋಸಿಟ್ ವರ್ಟಿಸಿಸ್, ದ ಲೈನ್ ಸೆಗ್ಮೆಂಟ್ ವಿಚ್ ವಿ ಗಾಟ್ ಈಸ್ ಕಾಲ್ಡ್ ಡಯಾಗನಲ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಸೊ ಅಭಿಮುಖ ಶೃಂಗಗಳನ್ನು ಸೇರಿಸುವಂಥ ರೇಖಾಖಂಡಕ್ಕೆ ಚತುರ್ಭುಜದ ಕರ್ಣ ಅಂತ ಕರಿತೀವಿ. ಸೊ ಪ್ರತಿಯೊಂದು ಚತುರ್ಭುಜದಲ್ಲಿ 2 ಕರ್ಣಗಳಿರುತ್ತೆ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ಸ್ ಅಂತ ಕರಿತೀವೋ ಅದೇ ಥರದಲ್ಲಿ ಸೊ ಯಾವುದೇ ಒಂದು ಚತುರ್ಭುಜ ತಗೊಂಡ್ರೆ ಅದರ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಈಗ ಈ ಬಾಹುಗಳನ್ನು ಮತ್ತು ಕೋನಗಳನ್ನು ಜೊತೆಯಾಗಿ ತಗೊಂಡಾಗ ಸೊ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರಿತೀವಿ. ಸೊ ಈ ಚದುರದಲ್ಲಿ AB ಆ್ಯಂಡ್ DC ಇಸ್ ಎ ಪೇರ್ ಆಫ್ ಅಪೋಸಿಟ್ ಸೈಡ್ಸ್. AB ಮತ್ತು DCಗಳು ಒಂದು ಜೊತೆ ಅಭಿಮುಖ ಬಾಹುಗಳು. ಸೊ ಹಾಗೆಯೇ AD ಆ್ಯಂಡ್ BC ಇಸ್ ಅನದರ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್. ಸೊ ಇನ್ನೊಂದು ಜೊತೆ ಅಭಿಮುಖ ಬಾಹುಗಳು. ಹಾಗೆ ಚಿತ್ರದಲ್ಲಿ 2 ಜೊತೆ ಅಭಿಮುಖ ಬಾಹುಗಳಿದ್ದಾವೆ, ಹಾಗೆ 2 ಜೊತೆ ಅಭಿಮುಖ ಕೋನಗಳಿದ್ದಾವೆ. ಸೊ ಇಲ್ಲಿರುವಂಥ ಕೋನ A ಮತ್ತು ಕೋನ C ಇದು ಒಂದು ಜೊತೆ ಚತುರ್ಭುಜದ ಅಭಿಮುಖ ಕೋನಗಳು. ಸೊ ಇನ್ನೊಂದು ಜೊತೆಯನ್ನು ಭಾಳ ಸುಲಭವಾಗಿ ನೀವೇ ಹೇಳ್ತೀರಲ್ಲ ಮಕ್ಕಳೇ. ಎಸ್, ಕೋನ B ಮತ್ತು ಕೋನ D. ಸೊ ಅಭಿಮುಖ ಕೋನಗಳು, ಆಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ ಅದನ್ನು. ಅಕ್ಕಪಕ್ಕದಲ್ಲಿರುವಂಥ ಬಾಹುಗಳನ್ನು ತಗೊಂಡ್ರೆ ನಮಗೆ ಕಾನ್ಸಿಕ್ಯೂಟಿವ್ ಸೈಡ್ಸ್ ಅಥವಾ ಅಡ್ಜಸೆಂಟ್ ಸೈಡ್ಸ್ ಅನ್ನೋದಕ್ಕೆ ಕರಿತೀವಿ. ಒಂದ್ರ ಪಕ್ಕ ಒಂದಿರುವಂಥ ಬಾಹುಗಳನ್ನು ತಗೊಂಡ್ರೆ ಜೊತೆಯಾಗಿ ತಗೊಳ್ಬೇಕು. 2 ಬಾಹುಗಳನ್ನು ತಗೊಳ್ಬೇಕು. ಸೊ ಎಷ್ಟು ಜೊತೆ ಆಗುತ್ತೆ ಯೋಚನೆ ಮಾಡಿ ಹೇಳ್ತೀರಾ? 4 ಜೊತೆ ಬಾಹುಗಳನ್ನು ಬರಿಬೋದು. ನಾನು ಸುಮ್ಮನೆ ಫಾಸ್ಟಾಗಿ ಬರೀಲಿಕ್ಕೋಸ್ಕರ 1 ಒಂದೇ ಬಾಹು, ಇದು 2 3 4 ಬಾಹುಗಳಿದ್ದಾವೆ. ಸೊ 4 ಜೊತೆ ಪಾರ್ಶ್ವಬಾಹುಗಳನ್ನು ಬರಿಬೋದು. ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಾರ್ಶ್ವಬಾಹುಗಳು ಅಂತೇಳಿ, ದ ಕಾನ್ಸಿಕ್ಯೂಟಿವ್ ಸೈಡ್ಸ್ ಅಂತ ಹೇಳಿದ್ರೆ ಅನುಕ್ರಮ, 2 ಹೆಸರಲ್ಲಿ ಕರಿಬೋದು ನಾವು ಅವನ್ನ. ಸೊ 4 ಜೊತೆ ಹೇಗೆ ಅಂತ ಹೇಳಿದ್ರೆ 1 ಮತ್ತು 2 ಒಂದು ಜೊತೆ ಆಯಿತು, 2 ಮತ್ತು 3 ಇನ್ನೊಂದು ಜೊತೆ ಆಯಿತು, 3 ಮತ್ತು 4 ಸೊ 3 ಜೊತೆ ಆಯಿತು. 1 ಮತ್ತು 4 ತಗೊಂಡ್ರೆ 4 ಜೊತೆ ಪಾರ್ಶ್ವಬಾಹುಗಳಿದ್ದಾವೆ, ಒಂದರ ಪಕ್ಕ ಒಂದಿರುವಂಥ ಬಾಹುಗಳು.
So in this figure, AD and AB is a pair of adjacent sides. You can call it as consecutive sides also. Consecutive sides or adjacent sides. So AB and BC is another pair of consecutive sides, adjacent sides. Like that, we can also have the adjacent angles. ಸೊ ನಾರ್ಮಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಅಥವಾ ಪಾರ್ಶ್ವಕೋನಗಳು ಅಂತ ಹೇಳಿ ಒಂದು ಸರಳ ರೇಖೆಯದ್ದು ಅದರ ಮೇಲೊಂದು ರೇಖಾಕಿರಣ ನಿಂತಾಗ ಇಲ್ಲಿರುವಂಥ ಕೋನಗಳಿಗೆ ಸರಳಯುಗ್ಮ ಕೋನಗಳು ಅಂತ ಕರೆದಿದ್ವಿ. ಇದು ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿರುತ್ತೆ. ಸೊ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಈ ಥರನೇ ಇರಬೇಕು ಅಂತಿಲ್ಲ. ಸೊ ಯಾವುದೇ ಒಂದು ಶೃಂಗದಿಂದ 3 ರೇಖಾಕಿರಣ ಹೊರಟಾಗ ಸೊ ಮಧ್ಯದಲ್ಲಿರುವಂಥ ರೇಖಾಕರಣ ಉಭಯ ಸಾಮಾನ್ಯ ಬಾಹು ಆಗೋ ರೀತಿಯಲ್ಲಿ ಅದರ ಅಕ್ಕಪಕ್ಕದಲ್ಲಿರುವಂಥ ಕೋನಗಳನ್ನು ಪಾರ್ಶ್ವಕೋನಗಳು ಅಂತ ಕರೆದಿದ್ವಿ. ಬಟ್ ಇನ್ ಕೇಸ್ ಆಫ್ ಪಾಲಿಗಾನ್ಸ್, ಕ್ವಾಡ್ರಿಲ್ಯಾಟ್ರಲ್, ಪೆಂಟಗಾನ್, ಸೊ ಈ ಥರದ ಪಾಲಿಗಾನ್ಸ್ ಎಲ್ಲ ತಗೊಂಡಾಗ, ಬಹುಭುಜಾಕೃತಿಗಳನ್ನು ತಗೊಂಡಾಗ ಪಾರ್ಶ್ವಕೋನಗಳು ಅಂತ ಹೇಳಿದರೆ ಇಲ್ಲಿ ಹೇಳಿರುವಂಥ ಅರ್ಥವನ್ನು ಕೊಡಲ್ಲ. ಇಲ್ಲಿ ಎ ಕೋನಕ್ಕೆ ಪಾರ್ಶ್ವಕೋನ ಅಂದರೆ ಅದರ ನೆಕ್ಸ್ಟ್ ಕೋನ, ಕಾನ್ಸಿಕ್ಯೂಟಿವ್ ಆ್ಯಂಗಲ್, ಅದು ಮುಂದೆ ಎ ಕೋನವನ್ನು ಬಿಟ್ಟು ಅದ್ರ ಮುಂದಿರುವಂಥ ಕೋನ ಯಾವುದಾಗಿರುತ್ತೆ ಅಂತ ಹೇಳಿದರೆ ಬಿ ಆಗುತ್ತೆ. ಸೊ ಈ ಚಿತ್ರದಲ್ಲಿ ಕೋನ ಎ ಮತ್ತು ಕೋನ ಬಿ ಇದು ಒಂದು ಜೊತೆ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಬಹುಭುಜಾಕೃತಿಯಲ್ಲಿರುವಂಥ ಈ ಚತುರ್ಭುಜದಲ್ಲಿರುವಂಥ ಒಂದು ಜೊತೆ ಪಾರ್ಶ್ವಕೋನಗಳು. ಅದೇ ಥರದಲ್ಲಿ ಕೋನ ಎ ಮತ್ತು ಕೋನ ಡಿ ತಗೊಂಡ್ರೆ ಅದು ಇನ್ನೊಂದು ಜೊತೆ ಪಾರ್ಶ್ವಕೋನಗಳಾಗಿರುತ್ತೆ. ಸೊ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಡಿ ಈಸ್ ಅನದರ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಚತುರ್ಭುಜ ಅಂತ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ 4 ಬಾಹುಗಳಿಂದ ಆವೃತವಾಗಿರುವಂಥ ಸಮತಲಾಕೃತಿ ಇದ್ದರೆ ಚತುರ್ಭುಜ ಅಂತ ಕರೆದು ಬಿಡ್ತೀವಿ. ಸೊ ಇದರಲ್ಲಿ ಕೆಲವು ಸ್ಪೆಷಲ್ ಗುಣಗಳಿದ್ದಾಗ ಆ ಚತುರ್ಭುಜಕ್ಕೆ ನಾವು ಬೇರೆ ಬೇರೆ ಹೆಸರು ಕೊಡ್ತೀವಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಕ್ವಾಡ್ರಿಲ್ಯಾಟ್ರಲಲ್ಲಿ ಸೊ ಮುಖ್ಯವಾಗಿ ಒಂದು ತ್ರಾಪಿಜ್ಯಗಳು, ಟ್ರಿಪೀಸಿಯಂ ಅಂತ ಒಂದು ವಿಧ ಇದೆ, ಕೈಟ್, ಪತಂಗ ಅಂತೇಳಿ ಒಂದು ವಿಧ ಇದೆ, ಪ್ಯಾರಲೋಗ್ರಾಮ್ಸ್, ಸಮಾಂತರ ಚತುರ್ಭುಜಗಳು ಅಂಥೇಳಿ ಒಂದು ವಿಧ ಇದೆ. ಸೊ ಹಾಗೆಯೇ ನೀವು ಗೊತ್ತಿರುತ್ತೆ ಸ್ಕ್ವಯರ್, ವರ್ಗ ಇರುತ್ತೆ, ವಜ್ರಾಕೃತಿಗಳ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಆಯತಗಳ ಬಗ್ಗೆ ಗೊತ್ತಿರುತ್ತೆ. ಇವೆಲ್ಲವೂ ಕೂಡ ವಿವಿಧ ರೀತಿಯ ಚತುರ್ಭುಜಗಳಾಗಿದೆ. ಆದರೆ ಈ ಚಿತ್ರ ಏನನ್ನೋ ಹೇಳುತ್ತೆ ನಿಮಗೀಗ. ಇಲ್ಲಿರುವಂಥ ಬಾಣದ ಗುರುತು, ಇರುವಂಥ ಗೆರೆಗಳು, ಇವೆಲ್ಲ ಏನೋ ಹೇಳುತ್ತೆ ನಿಮಗೆ. ಸೊ ಈ ಇಲ್ಲಿರುವಂಥ ವಜ್ರಾಕೃತಿಗೂ ಪತಂಗಕ್ಕೂ ಏನು ಸಂಬಂಧ ಇದೆ, ವಜ್ರಾಕೃತಿಗೂ ಸಮಾಂತರ ಚತುರ್ಭುಜಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ಈ ಚಿತ್ರ ಹೇಳುತ್ತೆ. ಸಮಾಂತರ ಚತುರ್ಭುಜಕ್ಕೆ ಯಾವೆಲ್ಲ ಗುಣಲಕ್ಷಣಗಳಿರಬೇಕೋ ಆ ಎಲ್ಲ ಗುಣಲಕ್ಷಣಗಳು ಆಯತ ಮತ್ತು ವಜ್ರಾಕೃತಿಗಳಿಗಿದೆ. ಅದ್ರ ಜೊತೆ ಕೆಲವು ಎಕ್ಸ್ಟ್ರಾ ಗುಣಲಕ್ಷಣಗಳಿರೋದ್ರಿಂದ ಇದನ್ನು ಸ್ಪೆಸಿಫಿಕ್ ಆಗಿ ಆಯತ ಅಂತ ಕರಿತೀವಿ, ಇದನ್ನು ಸ್ಪೆಸಿಫಿಕ್ ಆಗಿ ವಜ್ರಾಕೃತಿ ಅಂತ ಕರಿತೀವಿ. ಆದ್ದರಿಂದ ಎಲ್ಲ ಆಯತಗಳು ಕೂಡ ಮೊದಲು ಸಮಾಂತರ ಚತುರ್ಭುಜಗಳಾಗಿರ್ತವೆ. ಆದರೆ ಎಲ್ಲ ಸಮಾಂತರ ಚತುರ್ಭುಜಗಳನ್ನು ಆಯತ ಅಂತ ಕರೆಯಲ್ಲ. ಸೊ ಇದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಇವುಗಳ ಎಲ್ಲದರ ಬಗ್ಗೆ ಇರುವಂಥ ಗುಣಲಕ್ಷಣಗಳನ್ನು ಪ್ರತ್ಯೇಕವಾಗಿ ನಮ್ಗೆ ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹೇಗೆ ಎಲ್ಲ ವರ್ಗಗಳನ್ನು ನಾವು ವಜ್ರಾಕೃತಿಗಳನ್ನು ಕರಿಬೋದು, ಆದರೆ ಎಲ್ಲ ವಜ್ರಾಕೃತಿಗಳು ವರ್ಗಗಳಾಗಿರಲ್ಲ. ಸೊ ವಜ್ರಾಕೃತಿಯ ಒಂದು ವಿಧ ವರ್ಗ ಅಂತ ಹೇಳಿದರೆ, ಅದೇ ಥರದಲ್ಲಿ ಆಯತದ ಒಂದು ವಿಧ ವರ್ಗಕ್ಕೆ ಆಯತದ ಎಲ್ಲ ಗುಣಲಕ್ಷಣಗಳಿರೋದ್ರ ಜೊತೆಯಲ್ಲಿ ಕೆಲವು ಎಕ್ಸ್ಟ್ರಾ ಗುಣಲಕ್ಷಣಗಳು, ಕೆಲವು ಹೆಚ್ಚಿನ ಗುಣಲಕ್ಷಣಗಳಿದ್ದಾಗ ಅದು ವರ್ಗ ಆಗುತ್ತೆ. ಸೊ ವರ್ಗವು ವಜ್ರಾಕೃತಿಯ ಎಲ್ಲ ಗುಣಲಕ್ಷಣಗಳನ್ನು ಅನುಸರಿಸುತ್ತೆ. ಅದಲ್ಲದೆ ವಜ್ರಾಕೃತಿಯ ಗುಣಲಕ್ಷಣಗಳಲ್ಲದೆ ಹೆಚ್ಚಿನ ಗುಣಲಕ್ಷಣಗಳನ್ನು ಅದು ಅನುಸರಿಸುತ್ತೆ. ಆದ್ದರಿಂದ ಅದನ್ನು ಸ್ಪೆಸಿಫಿಕ್ ಆಗಿ ವರ್ಗ ಅನ್ನೋದಕ್ಕೆ ಕರಿತೀವಿ. ಸೊ ಇವುಗಳ ಗುಣಲಕ್ಷಣಗಳನ್ನು ಒಂದೊಂದು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲು ತ್ರಾಪಿಜ್ಯವನ್ನು ನೋಡೋಣ. ಟ್ರೆಪೀಸಿಯಂ. ಸೊ ಅಲ್ಲಿ ಚಿತ್ರದಲ್ಲಿರುವಂಥದ್ದು ತ್ರಾಪಿಜ್ಯ. ಸೊ ನಿಮಗೆ ಚಿತ್ರವನ್ನು ನೋಡಿದಾಗ ಏನು ವಿಶೇಷತೆಯನ್ನು ಗಮನಿಸ್ಬೋದು ಅದರಲ್ಲಿ? ಚಿತ್ರ ನೋಡಿದ ತಕ್ಷಣ ಸಾಧಾರಣವಾಗಿ ಈ ಬಾಹು ಮತ್ತು ಇಲ್ಲಿರುವಂಥ ಬಾಹು ಸಮಾಂತರವಾಗಿದೆ ಅಂತ ಗೊತ್ತಾಗುತ್ತಲ್ವ. ಇನ್ ದಟ್ ಫಿಗರ್ ಎ ಬಿ ಆ್ಯಂಡ್ ಡಿ ಸಿ ಆರ್ ಪ್ಯಾರಲಲ್ ಲೈನ್ಸ್. ಸೊ ಹಿಯರ್ ಆರ್ ಎಸ್ ಆ್ಯಂಡ್ ಕ್ಯೂ ಪಿ they looks like parallel. Yes. So in a quadrilateral, if only one pair of opposite sides are parallel, so then it is called a trapezium.
ಸೊ ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ, ಒಂದೇ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದರೆ ಅದನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಸೊ ಇನ್ನೊಂದು ಜೊತೆ ಅಭಿಮುಖ ಬಾಹುಗಳು ಸಮ ಇರಬಹುದು ಬೇಕಿದ್ರೆ ಅವು, ಅಥವಾ ಇಲ್ಲಿ ಸಮ ಇಲ್ಲ, ಇದು ಭಾಳ ಚಿಕ್ಕದಾಗಿದೆ, ಇದು ಜಾಸ್ತಿ ಉದ್ದವಾಗಿದೆ. ಸಮಾಂತರವಲ್ಲದ ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಾಪಿಜ್ಯ, ಐಸೋಸೆಲಸ್ ಟ್ರೆಪೀಸಿಯಂ ಅಂತ ಕರಿತೀವಿ. ನಿಮಗೆ ಐಸೋಸೆಲಸ್ ಟ್ರಯಾಂಗಲ್ ಗೊತ್ತಿದೆ. ಸೊ ಒಂದು ತ್ರಿಭುಜದಲ್ಲಿ ಕೇವಲ ಒಂದು ಜೊತೆ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಹೇಗೆ ಕರಿತೀವೋ ಅದೇ ಥರದಲ್ಲಿ ತ್ರಾಪಿಜ್ಯದಲ್ಲೂ ಕೂಡ. ಸೊ ಈ ಚಿತ್ರದಲ್ಲಿ ಎ ಬಿ ಮತ್ತು ಡಿ ಸಿ ಸಮಾಂತರ ರೇಖೆಗಳಾಗಿದ್ದಾವೆ. ಎ ಡಿ ಮತ್ತು ಡಿ ಸಿ ಅವುಗಳ ಅಳತೆಗಳು ಸಮನಾಗಿದೆ. ಉದಾಹರಣೆಗೆ ಇಲ್ಲಿ 5 ಸೆಂಟಿಮೀಟರ್ ಇದ್ದರೆ ಇದು 5 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನು ಸಮದ್ವಿಬಾಹು ತ್ರಾಪಿಜ್ಯ, ಐಸೋಸೆಲಸ್ ಟ್ರೆಪೀಸಿಯಂ ಅಂತೇಳಿ ಕರಿತೀವಿ. ಇವುಗಳ ವಿಸ್ತೀರ್ಣಗಳ ಬಗ್ಗೆ ಎಲ್ಲ ನೀವು ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಈ ಫಾರ್ಮುಲಾ ಹೇಗೆ ಬರುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಅದು ಸುಮ್ಮನೆ ನಾನು ಹೇಳಿರ್ತೀನಿ, ಈ ತ್ರಾಪಿಜ್ಯದ ಸಮಾಂತರವಾಗಿರುವಂಥ ಬಾಹುಗಳನ್ನು ನಾನು ಎ ಮತ್ತು ಬಿಗಳಿಂದ ಗುರುತು ಮಾಡಿಕೊಂಡು ಈ ಸಮಾಂತರ ಬಾಹುಗಳ ನಡುವೆ ಇರುವಂಥ ಅಂತರವನ್ನು ಹೆಚ್ ಅಂತ ಗುರುತು ಮಾಡಿಕೊಂಡ್ರೆ ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣ ಸೊ ಅರ್ಧ ಹೆಚ್ ಇಂಟು ಎ ಪ್ಲಸ್ ಬಿ ಆಗುತ್ತೆ ಚದುರ್ಮಾನಗಳು. ಸೊ ಈ ಸೂತ್ರ ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ನೀವು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡ್ತೀರಿ. ಸುಮ್ಮನೆ ಈ ಸಂದರ್ಭದಲ್ಲಿ ವಿಸ್ತೀರ್ಣವನ್ನು ತಿಳ್ಕೊಂಡಿರಿ ಅಷ್ಟೇ. ಸೊ ಇದನ್ನೇ ಒಂದು ಸತಿ ಈ ಸೆಂಟೆನ್ಸ್ಗಳನ್ನು ಇಂಗ್ಲೀಷಲ್ಲಿ ನೋಡ್ಕೊಂಬರೋಣ. ಸೊ ಟ್ರೆಪೀಸಿಯಂ ಇಟ್ ಇಸ್ ಎ ಕ್ವಾಡ್ರಿಲೇಟರಲ್ ಇನ್ ವಿಚ್ ಓನ್ಲಿ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. If non-parallel sides are equal, then it is called isosceles trapezium. If one of the angle is 90 degree, then it is called right trapezium. If A and B are the parallel sides and H is the distance between the parallel sides, then its area is given by A is equal to half H into A plus B square units. ತ್ರಾಪಿಜ್ಯಗಳ ಬಗ್ಗೆ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ಸೊ ಮುಂದಿನ ವಿಧದ ಚತುರ್ಭುಜವನ್ನು ಗಮನಿಸೋಣ. ಕೈಟ್, ಪತಂಗ. ಸೊ ನೀವು ಗಾಳಿಪಟವನ್ನು ಹಾರಿಸೋದನ್ನು ನೋಡಿರ್ತೀರಿ. ಸೊ 2 ಕಡ್ಡಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಸೊ ಈ ಥರದಲ್ಲಿ ದಾರ ಕಟ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಸಾಕಷ್ಟು ಆಟ ಆಡಿರ್ತೀರಿ, ಗಾಳಿಪಟಗಳನ್ನು ನೋಡಿರ್ತೀರಿ. ಈ ಗಾಳಿಪಟ ಪತಂಗ ಅಂತ ಹೇಳಿದರೆ ಗಾಳಿಪಟ ಅಂಥೇಳಿ. ಸೊ ಅದರ ವಿಶೇಷತೆ ಏನಾಗಿರುತ್ತೆ ಅಂತ ಹೇಳಿದರೆ ಈ ಬಾಹು ಇವೆರಡು ಸಮನಾಗಿರೋ ಅಳತೆಯನ್ನು ಹೊಂದಿರುತ್ತೆ. ಹಾಗೆಯೇ ಇಲ್ಲಿರುವಂಥ ಬಾಹುವಿನ ಅಳತೆ ಇಲ್ಲಿರುವಂಥ ಬಾಹುವಿನ ಅಳತೆ ಸಮನಾಗಿರುತ್ತೆ. ಸೊ ಇನ್ ಎ ಕ್ವಾಡ್ರಿಲ್ಯಾಟ್ರಲ್ ಇಫ್ 2 pairs ಆಫ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಎ ಕೈಟ್. ಸೊ ಒಂದು ಚತುರ್ಭುಜದಲ್ಲಿ 2 ಜೊತೆ ಪಾರ್ಶ್ವಬಾಹುಗಳು ಸಮನಾಗಿದ್ದರೆ ಅದನ್ನು ಪತಂಗ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಾನು ಹೆಸರು ಕೊಟ್ಟರೆ ಎ ಬಿ ಸಿ ಡಿ. ಎ ಡಿ ಎಷ್ಟು ಉದ್ದ ಇದೆಯೋ ಡಿ ಸಿ ಅಷ್ಟೇ ಉದ್ದ ಅಂತ ತಿಳ್ಕೊಳ್ಳಿ. 1 pair ಆಫ್ ಅಡ್ಜಸೆಂಟ್ ಸೈಡ್ಸ್, ಒಂದು ಜೊತೆ ಪಾರ್ಶ್ವಬಾಹುಗಳು. ಅದೇ ಥರದಲ್ಲಿ ಬಿ ಸಿ ಎಷ್ಟು ಉದ್ದ ಇದೆಯೋ ಎ ಬಿ ಅಷ್ಟೇ ಉದ್ದ ಅಂತ ತಿಳ್ಕೊಳ್ಳಿ. ಸೊ ಈ ಥರದಲ್ಲಿರುವಂಥ ಚತುರ್ಭುಜವನ್ನು ನಾವು ಪತಂಗ, ಕೈಟ್ ಅನ್ನೋದಕ್ಕೆ ಕರಿತೀವಿ. ನಮ್ಗೆ ಯಾವುದಾದ್ರೂ ಒಂದು ಚತುರ್ಭುಜದ ವಿಧವನ್ನು ಕೊಟ್ಟು ಅದರ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಸೊ ಮುಖ್ಯವಾಗಿ 3 ಪಾಯಿಂಟ್ಗಳನ್ನು ನಾವು ಬರ್ಕೊಂಡು ಹೋಗ್ಬೋದು. ಸೊ ಒಂದು ಏನು ಅಂತ ಹೇಳಿದರೆ ಅವುಗಳ ಬಾಹುಗಳ ಬಗ್ಗೆ ಬರೆಯೋದು. ಸೊ ಬಾಹುಗಳು ಏನಾಗಿದ್ದಾವೆ, ಪ್ರಾಪರ್ಟೀಸ್ ಆಫ್ ಸೈಡ್ಸ್ ಬರೆಯೋದು. ಸೊ ಇನ್ನೊಂದು ಕೋನಗಳ ಸ್ವಭಾವ ಏನಾಗಿದೆ, ಸೊ ಪ್ರಾಪರ್ಟೀಸ್ ಆಫ್ ಆ್ಯಂಗಲ್ಸ್, ಅವರ್ ದ ಆ್ಯಂಗಲ್ಸ್ ಅನ್ನೋದನ್ನು ಬರೆಯೋದು. ಸೊ ಇನ್ನೊಂದನ್ನು ಡಯಾಗನಲ್ಸ್, ಕರ್ಣಗಳು. ಸೊ ಇದ್ರ ಬಗ್ಗೆ ಬರೆದ್ರೆ ನಾವು 3 ಪಾಯಿಂಟ್ ಭಾಳ ಸುಲಭವಾಗಿ ಸಿಕ್ಬಿಡತ್ತೆ. ಸೊ 4ನೇ ಪಾಯಿಂಟ್ ಏನು ಬರೀಬೋದು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಸೂತ್ರವನ್ನು ಯಾವ್ದಾದ್ರು ಬಿಟ್ಟರೆ 4 ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪತಂಗದ ಬಾಹುಗಳು ಈಗಾಗಲೇ ನಿಮ್ಗೆ ಹೇಳಿದೆ, 2 ಜೊತೆ ಪಾರ್ಶ್ವಬಾಹುಗಳು ಸಮಾಂತರವಾಗಿರ್ತವೆ. 2 ಜೊತೆ ಪಾರ್ಶ್ವಬಾಹುಗಳು ಸಮಾಂತರವಾಗಿರ್ತವೆ. ಬಾಹುಗಳ ಬಗ್ಗೆ ಕೋನಗಳು ಹೇಗಿರ್ತವೆ ನೋಡಿ. ಈ ಚಿತ್ರದಲ್ಲಿ ಕೋನ ಎ ಬಿ ಸಿ ಎಷ್ಟು ಡಿಗ್ರಿ ಇರುತ್ತೋ ಕೋನ ಎ ಡಿ ಸಿ ಕೂಡ ಅಷ್ಟೇ ಡಿಗ್ರಿ ಇರುತ್ತೆ. ನೀವು ಸರ್ವಸಮ ತ್ರಿಭುಜಗಳ ಬಗ್ಗೆ ಎಲ್ಲ ಈಗಾಗಲೇ ಅಧ್ಯಯನ ಮಾಡಿರ್ತಾರೆ. ಸೊ ಒಂದು ಬಾಹುವನ್ನು ಎಳ್ಕೊಂಡು ಇಲ್ಲಿರೋ 2 ತ್ರಿಭುಜಗಳು ಸರ್ವಸಮ ಸಾಧಿಸ್ಕೊಂಡಿದ್ದನ್ನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಸಾಧಿಸುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಸೊ ತಿಳ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟು. ಸೊ ಇಲ್ಲಿ ಎ ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೋ ಸಿ ಕೋನದ ಅಳತೆ ಅಷ್ಟೇ ಡಿಗ್ರಿ ಇರೋಲ್ಲ, ಇದು ಚೇಂಜ್ ಇರುತ್ತೆ. ಸೊ ಅಂದರೆ ಇದರಲ್ಲಿ ಕೇವಲ ಒಂದು ಜೊತೆ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರುತ್ತೆ. ಸೊ ಇನ್ ಎ ಕೈಟ್
ಓನ್ಲಿ ಒನ್ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಕರ್ಣಗಳು ಲಂಬವಾಗಿರ್ತವೆ. ಸೊ ಅಭಿಮುಖ ಶೃಂಗಗಳನ್ನು ಸೇರಿಸಿದರೆ ಕರ್ಣಗಳು ಅಂತ ಕರಿತೀವಲ್ಲ, ಸೊ ಈ ಕರ್ಣಗಳು ಲಂಬವಾಗಿರುತ್ತೆ. ಒಂದು ಕರ್ಣ ಇನ್ನೊಂದನ್ನು ಅರ್ಧಿಸುತ್ತದೆ. ಸೊ ಒನ್ ಆಫ್ ದ ಡಯಾಗ್ನಲ್ ಬೈಸೆಕ್ಟ್ಸ್ ದ ಅದರ್. ದೇ ಆರ್ ನಾಟ್ ಬೈಸೆಕ್ಟಿಂಗ್ ಈಚ್ ಅದರ್. ಅವು ಪರಸ್ಪರ ಅರ್ಧಿಸೋದಿಲ್ಲ. ಅಂದರೆ ಇದರಲ್ಲಿ ಎ ಒ ಎಷ್ಟು ಅಳತೆ ಇರುತ್ತೋ ಒ ಸಿ ಅಷ್ಟೇ ಅಳತೆ ಇರಲ್ಲ. ಆದರೆ ಬಿ ಒ ಎಷ್ಟು ಅಳತೆ ಇರುತ್ತೋ ಒ ಡಿ ಕೂಡ ಅಷ್ಟೇ ಅಳತೆ ಇರುತ್ತೆ. ಇದರಲ್ಲಿ ಬಿ ಒ ಇಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಸೊ ಒನ್ ಆಫ್ ದ ಡಯಾಗ್ನಲ್ ಬೈಸೆಕ್ಟ್ ದ ಅದರ್ ಡಯಾಗ್ನಲ್. ದೇ ಆರ್ ನಾಟ್ ಬೈಸೆಕ್ಟಿಂಗ್ ಈಚ್ ಅದರ್. ಸೊ ಇದು ಕರ್ಣಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಸೂತ್ರವನ್ನು ಬರೀಬೇಕು ಅಂತ ಹೇಳಿದರೆ, ಈ ಕರ್ಣವನ್ನು ನಾನು ಬಿ ಡಿ ಕರ್ಣವನ್ನು, ಯಾವುದಾದ್ರೂ ಒಂದು ಕರ್ಣವನ್ನು D1 ಅಂತ ಕರಿತೀನಿ, ಡಯಾಗ್ನಲ್ 1, ಮತ್ತು ಎ ಸಿಯನ್ನು D2 ಅಂತ ನಾನು ಕರೆದರೆ ಇದರ ವಿಸ್ತೀರ್ಣ, ಇದರ ಒಳಭಾಗದಲ್ಲಿರುವಂಥ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂದರೆ ½ D1 × D2 ಆಗಿರುತ್ತೆ. ಕರ್ಣಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮನಾಗಿರುತ್ತೆ. ಅದು ಪತಂಗದಲ್ಲೂ ಅಷ್ಟೇ, ವಜ್ರಾಕೃತಿಯಲ್ಲೂ ಅಷ್ಟೇ. ಸೊ ಇನ್ ಬೋತ್ ಕೈಟ್ ಆ್ಯಂಡ್ ರಾಂಬಸ್ ಇಟ್ಸ್ ಏರಿಯಾ ಇಸ್ ಗಿವನ್ ಬೈ ಹಾಫ್ ಆಫ್ ದ ಪ್ರಾಡಕ್ಟ್ ಆಫ್ ದ ಡಯಾಗ್ನಲ್ಸ್. ಕರ್ಣಗಳ ಗುಣಲಬ್ಧವನ್ನು ಅರ್ಧ ಮಾಡಿದರೆ ನಮಗೆ ಅದರ ವಿಸ್ತೀರ್ಣ ಸಿಗುತ್ತೆ. ಹೇಗೆ ಅನ್ನೋದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೀವು ಅದನ್ನು ಅಧ್ಯಯನ ಮಾಡ್ತೀರಿ. ಎ ಕ್ವಾಡ್ರಿಲೇಟರಲ್ ವಿಚ್ ಹ್ಯಾಸ್ 2 pairs ಆಫ್ ಈಕ್ವಲ್ ಅಡ್ಜಸೆಂಟ್ ಸೈಡ್ಸ್ is called a kite. The diagonals are perpendicular. One pair of opposite angles are equal. And if D1 and D2 are the diagonals, then its area is given by half D1 × D2 square units. ಸೊ ಮುಂದಿನ ವಿಧವಾಗಿರುವಂಥ ಕ್ವಾಡ್ರಿಲೇಟರಲ್ ಚತುರ್ಭುಜವನ್ನು ನೋಡೋಣ. ಸೊ ಸಮಾಂತರ ಚತುರ್ಭುಜ. ಸೊ ಈ ಚಿತ್ರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿದೆ. ಸೊ ಎ ಬಿ ಮತ್ತು ಡಿ ಸಿ ಅದು ಸಮ ಇರೋದು ಮಾತ್ರ, ಸಮಾಂತರವಾಗಿರೋದು ಮಾತ್ರ ಅಲ್ಲ, ಸಮ ಕೂಡ ಇರ್ತವೆ. ಸೊ ಅದೇ ಥರದಲ್ಲಿ ಎ ಡಿ ಮತ್ತು ಬಿ ಸಿಗಳು ಸಮಾಂತರನೂ ಆಗಿರ್ತವೆ, ಸಮನೂ ಆಗಿರುತ್ತೆ. ಸೊ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅದನ್ನು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇಫ್ ಬೋತ್ ದ ಪೇರ್ಸ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್, ದೆನ್ ಇಟ್ ಈಸ್ ಕಾಲ್ಡ್ ಎ ಪ್ಯಾರಲೋಗ್ರಾಮ್. ಸೊ ಅವುಗಳ ಕೋನಗಳನ್ನು ಗಮನಿಸಿದರೆ ನಮಗೆ ಎ ಕೋನ ಎಷ್ಟು ಡಿಗ್ರಿ ಇರುತ್ತೋ ಸಿ ಕೋನ ಅಷ್ಟೇ ಇರುತ್ತೆ, ಬಿ ಕೋನ ಎಷ್ಟು ಡಿಗ್ರಿ ಇರುತ್ತೋ ಡಿ ಕೋನ ಅಷ್ಟೇ ಇರುತ್ತೆ. ಅಂದರೆ ಎರಡೂ ಜೊತೆ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ದ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ದೇ ಮೇ ನಾಟ್ ಬಿ ಈಕ್ವಲ್. ಈಕ್ವಲ್ ಇದ್ದ ತಕ್ಷಣ ಅದು ಬೇರೆ ಆಕೃತಿ ಆಗುತ್ತೆ. ಕರ್ಣಗಳು ಸಮನಾಗಿದ್ದರೆ ಅದು ಸಮಾಂತರ ಚತುರ್ಭುಜದ ಇನ್ನೊಂದು ಭಾಗ ಆಯತ ಆಗಿಬಿಡುತ್ತೆ. ಸೊ ಕರ್ಣಗಳು ಸಮನಾಗಿಲ್ಲ ಅಂತ ತಿಳ್ಕೊಳ್ಳಿ, ಬಟ್ ದೇ ಬೈಸೆಕ್ಟ್ ಈಚ್ ಅದರ್. ಪರಸ್ಪರ ಅರ್ಧಿಸ್ತವೆ. ಪರಸ್ಪರ ಅರ್ಧಿಸೋದು ಅಂತ ಹೇಳಿದರೆ ಡಿ ಒ ಎಷ್ಟಿರುತ್ತೋ ಒ ಸಿ ಅಷ್ಟೇ ಇರುತ್ತೆ. ಅದೇ ಥರದಲ್ಲಿ ಎ ಒ ಎಷ್ಟು ಉದ್ದ ಇರುತ್ತೋ ಒ ಸಿ ಅಷ್ಟೇ ಉದ್ದ ಇರುತ್ತೆ. ಎ ಬಿಯನ್ನು ನಾನು ಬಿ ಇಂದ ಗುರುತು ಮಾಡಿ ಎ ಡಿಯನ್ನು ಎ ಅಂತ ಗುರುತು ಮಾಡಿದರೆ, ಸೊ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ. ಸುತ್ತಳತೆ ಅಂದ ತಕ್ಷಣ ನಾವು ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಅಂತ ಬರಿತೀವಿ. 2a + 2b ಅಂತ ಬರಿಬೋದು. ಅಥವಾ ಸುತ್ತಳತೆಯನ್ನು ನಾನು 2 ಕಾಮನ್ ತೆಗೆದುಬಿಟ್ಟು 2 × a + b ಮೌನಗಳು ಯೂನಿಟ್ಸ್ ಅಂತ ಬರಿಬೋದು. ಇದರ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂತ ಹೇಳಿದರೆ, ಈ ಎರಡು ಸಮಾಂತರ ರೇಖೆಗಳ ನಡುವಿನ ಅಂತರ ಹೈಟ್ ಹೆಚ್ ಅಂತ ತಿಳ್ಕೊಂಡ್ರೆ ಸೊ ಬಿ ಹೆಚ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಹೇಗೆ ಬರುತ್ತೆ ಅನ್ನೋದನ್ನು ಹಿಂದಿನ ತರಗತಿಯಲ್ಲೂ ತಿಳ್ಕೊಂಡಿರ್ತೀರಿ. ಮುಂದೆ ಮತ್ತೆ ಅದು ಕೂಡ ಮತ್ತೆ ತಿಳ್ಕೊಳ್ಳಿಕ್ಕಿದೆ. ಆಯತ ನೋಡಿ, ಆಯತಕ್ಕೆ ಸಮಾಂತರ ಚತುರ್ಭುಜಕ್ಕೆ ಇರಬೇಕಾಗಿರುವಂಥ ಎಲ್ಲ ಗುಣಲಕ್ಷಣಗಳು ಇರುತ್ತೆ. ಸೊ ಮೊದಲನೇದು ಬಾಹುಗಳು, ಅಭಿಮುಖ ಬಾಹುಗಳು ಸಮನಾಗಿರಬೇಕು, ಸಮಾಂತರ ಆಗಿರಬೇಕು. ಸೊ ಇಲ್ಲಿ ಅಭಿಮುಖ ಬಾಹುಗಳು ಸಮ ಇದ್ದಾವೆ, ಸಮಾಂತರ ಇದ್ದಾವೆ. ಸೊ ಎರಡನೇದು ಅಭಿಮುಖ ಕೋನಗಳು ಸಮನಾಗಿರಬೇಕು. ಸೊ ಇದರಲ್ಲಿ ಅಭಿಮುಖ ಕೋನಗಳು ಸಮನಾಗಿದ್ದಾವೆ. ಸೊ ಮೂರನೇದು ಕರ್ಣಗಳು ಪರಸ್ಪರ ಅರ್ಧಿಸಬೇಕು. ಸೊ ಇದರಲ್ಲಿ ಅಷ್ಟೇ ನಾನು ಕರ್ಣಗಳನ್ನು ಎಳ್ಕೊಂಡ್ರೆ ಓಕೆ, ಡಿ ಒ ಎಷ್ಟಿರುತ್ತೋ ಬಿ ಒ ಕೂಡ ಅಷ್ಟೇ ಇರುತ್ತೆ, ಸಿ ಒ ಎಷ್ಟಿರುತ್ತೋ ಎ ಒ ಕೂಡ ಅಷ್ಟೇ ಇರುತ್ತೆ. ಅಂದರೆ ಇದು ಆಯತ, ಇದು
ಇದು ಸಮಾಂತರ ಚತುರ್ಭುಜಕ್ಕೆ ಹೇಳಿರುವಂಥ ಎಲ್ಲ ಲಕ್ಷಣಗಳನ್ನು ಇದು ಅನುಸರಿಸುತ್ತೆ. ಇಟ್ ಫಾಲೋಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್, ದೇರ್ ಫಾರ್ ಇಟ್ ಇಸ್ ಆಲ್ಸೋ ಎ ಪ್ಯಾರಲೋಗ್ರಾಮ್. ಅದರಿಂದ ಇದೊಂದು ಸಮಾಂತರ ಚತುರ್ಭುಜ ಕೂಡ ಆಗಿರುತ್ತೆ. ಆದರೆ ಇದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿದರೆ, ಸೊ ನಿಮಗೆ ಕೋನಗಳನ್ನು ನೋಡಿದಾಗ ಗೊತ್ತಾಗುತ್ತೆ, ಇದರಲ್ಲಿರುವಂಥ ಎಲ್ಲ ಕೋನಗಳು 90 ಡಿಗ್ರಿ ಇದೆ. ಜೊತೆಗೆ ಕರ್ಣಗಳಲ್ಲಿ ಒಂದು ವಿಶೇಷತೆ ಇದೆ, ಎರಡೂ ಕರ್ಣಗಳು ಇದರಲ್ಲಿ ಸಮನಾಗಿರ್ತವೆ. ಸೊ ಈ ಥರದ ಒಂದು ಚತುರ್ಭುಜದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಇತ್ತು ಅಂತ ಹೇಳಿದರೆ ಅದನ್ನು ಆಯತ ಅಂತ ಕರೀಬೋದು. ಇಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಆರ್ ಈಕ್ವಲ್, ದೆನ್ ಇಟ್ ಈಸ್ ಕಾಲ್ಡ್ ಎ ರೆಕ್ಟ್ಯಾಂಗಲ್. ಸೊ ಇದನ್ನು ಈಕ್ವಿಆಂಗ್ಯುಲರ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಮತ್ತು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಗ್ಗೆ ಗೊತ್ತಿದೆ ನಿಮಗೆ, ಎರಡು ಒಂದೇ ಆಗಿರುತ್ತೆ. ಬಟ್ ಇಲ್ಲಿ ಚತುರ್ಭುಜಗಳಲ್ಲಿ ಈಕ್ವಿಲ್ಯಾಟ್ರಲ್ ಸಮಬಾಹು ಮತ್ತು ಸಮಕೋನೀಯ ಎರಡು ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಇದರ ಮುಂದಿನ ವಿಧದಲ್ಲಿ ನಾವು ವಜ್ರಾಕೃತಿಯನ್ನು ಅಭ್ಯಾಸ ಮಾಡ್ತೀವಲ್ಲ, ಈ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಇದನ್ನು ಸಮಬಾಹು ಚತುರ್ಭುಜ ಅಂತ ಕರಿತೀವಿ, ಈಕ್ವಿಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಇದರಲ್ಲೆಲ್ಲ ಕೋನಗಳು ಸಮನಾಗಿದ್ದಾವೆ. ಇದು ಆಯತ, ಇದು ಈಕ್ವಿಆಂಗ್ಯುಲರ್ ಕ್ವಾಡ್ರಿಲ್ಯಾಟ್ರಲ್ ಸಮಕೋನೀಯ ಚತುರ್ಭುಜ ಅಂತ ಕರಿತೀವಿ. ನಾನು ವರ್ಗವನ್ನು ಬರೆದಾಗ ಇಟ್ ಈಸ್ ಬೋತ್ ಈಕ್ವಿಲ್ಯಾಟ್ರಲ್ ಆ್ಯಂಡ್ ಈಕ್ವಿಆಂಗ್ಯುಲರ್. ಬಟ್ ನಾವು ತ್ರಿಭುಜಗಳಿಗೆ ಹೋದಾಗ, ಸೊ ಇಫ್ ದ ಟ್ರಯಾಂಗಲ್ ಈಸ್ ಈಕ್ವಿಲ್ಯಾಟ್ರಲ್ ದೆನ್ ಇಟ್ ಈಸ್ ಆಲ್ಸೋ ಈಕ್ವಿಆಂಗ್ಯುಲರ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇರೆ ಅಲ್ಲ, ಅಲ್ಲಿ ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಅಂದರೆ ಬೇರೆ ಆಗಲ್ಲ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಕ್ವಿಆಂಗ್ಯುಲರ್ ಟ್ರಯಾಂಗಲ್ ಆಗಿರುತ್ತೆ. ಬಟ್ ಚತುರ್ಭುಜಗಳಲ್ಲಿ, ಸೊ ನೇಮ್ ದ ಕ್ವಾಡ್ರಿಲ್ಯಾಟ್ರಲ್ ವಿಚ್ ಈಸ್ ಈಕ್ವಿಆಂಗ್ಯುಲರ್ ಬಟ್ ನಾಟ್ ಈಕ್ವಿಲ್ಯಾಟ್ರಲ್. ನೇಮ್ ದ ಕ್ವಾಡ್ರಿಲ್ಯಾಟ್ರಲ್ ವಿಚ್ ಈಸ್ ಈಕ್ವಿಆಂಗ್ಯುಲರ್ ಬಟ್ ನಾಟ್ ಈಕ್ವಿಲ್ಯಾಟ್ರಲ್ ಅಂತ ಕ್ವಶನ್ ಕೇಳಿದಾಗ ನೀವು ಇದನ್ನೇ ಬರಿಬೇಕಾಗತ್ತೆ, ಆಯತವನ್ನೇ ಬರಿಬೇಕಾಗತ್ತೆ. ಸಮಕೋನೀಯ ಅಲ್ಲದ ಸಮಬಾಹು ಚತುರ್ಭುಜವನ್ನು ಹೆಸರಿಸಿ ಅಂತ ಕೇಳಿದರೆ ವಜ್ರಾಕೃತಿಯನ್ನೇ ಹೆಸರಿಸಬೇಕಾಗತ್ತೆ, ನೀವು ಆಯತವನ್ನು ಹೆಸರಿಸ್ಲಿಕ್ಕೆ ಬರಲ್ಲ. ನೇಮ್ ದ ಕ್ವಾಡ್ರಿಲ್ಯಾಟ್ರಲ್ ವಿಚ್ ಇಸ್ ಬೋತ್ ಈಕ್ವಿಲ್ಯಾಟ್ರಲ್ ಆ್ಯಂಡ್ ಈಕ್ವಿಆಂಗ್ಯುಲರ್ ಅಂತ ಕೇಳಿದಾಗ ಮಾತ್ರ ವರ್ಗವನ್ನೇ ಹೆಸರಿಸಬೇಕಾಗತ್ತೆ, ಇದ್ಯಾವುದನ್ನು ಹೆಸರಿಸಲಿಕ್ಕಾಗಲ್ಲ. ಸೊ ಆಯತ ಅಂತ ಹೇಳಿದರೆ ಎಲ್ಲ ಕೋನಗಳು ಸಮನಾಗಿರಬೇಕು. ಪ್ರತಿಯೊಂದು ಕೋನದ ಅಳತೆ 90 ಡಿಗ್ರಿ ಇದ್ದಾಗ ಅದನ್ನು ಆಯತ ಅಂತ ಕರಿತೀವಿ. ಸೊ ಎಲ್ಲ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಈಚ್ ಆ್ಯಂಗಲ್ ಮೆಜರ್ಸ್ 90 ಡಿಗ್ರಿ. ಪ್ರತಿಯೊಂದು ಕೋನ 90 ಡಿಗ್ರಿ ಅಳತೆ ಮಾಡ್ತವೆ. ದ ಡಯಾಗ್ನಲ್ಸ್ ಆರ್ ಈಕ್ವಲ್. ಸೊ ಆಯತದ ಉದ್ದ ಮತ್ತು ಅಗಲಗಳನ್ನು ಎಲ್ ಮತ್ತು ಬಿ ಅಂತ ಗುರುತು ಮಾಡಿಕೊಂಡ್ರೆ ಅದರ ಸುತ್ತಳತೆ 2 × L + B ಆಗುತ್ತೆ. ಹಾಗೂ ವಿಸ್ತೀರ್ಣ L × B ಚದರಮಾನಗಳು ಆಗುತ್ತೆ. ಸೊ ಮಕ್ಕಳ ಮುಂದಿನ ಆಕೃತಿ ವಜ್ರಾಕೃತಿ, ರಾಂಬಸ್. ಸೊ ಸ್ವಲ್ಪ ಮುಂಚೆ ನಿಮ್ಗೆ ಹೇಳಿದೆ, ಇಟ್ ಈಸ್ ಆನ್ ಈಕ್ವಿಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್. ಎಲ್ಲ ಬಾಹುಗಳು ಸಮನಾಗಿರುವಂಥ ಒಂದು ಚತುರ್ಭುಜ ಆಗಿದೆ. ಸೊ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ. ಇದರಲ್ಲೂ ಕೂಡ ಬಿ ಒ ಮತ್ತು ಒ ಡಿ ಸಮನಾಗಿರುತ್ತೆ. ಎ ಒ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಜೊತೆಗೆ ಬಿ ಡಿ ಮತ್ತು ಎ ಸಿ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತೆ. ಅವು ಛೇದಿಸುವಂಥ ಬಿಂದುವಿನಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಕೋನಗಳಿಗೆ ಹೋದಾಗ ಅಭಿಮುಖ ಕೋನಗಳು, ಎರಡು ಜೊತೆ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಕೋನ ಎ ಬಿ ಸಿ ಎಷ್ಟಿರುತ್ತೋ ಕೋನ ಎ ಡಿ ಸಿ ಅಷ್ಟೇ ಅಳತೆಯನ್ನು ಹೊಂದಿರುತ್ತೆ. ಕೋನ ಬಿ ಎ ಡಿ ಮತ್ತು ಕೋನ ಬಿ ಸಿ ಡಿಗಳು ಒಂದೇ ಅಳತೆಯನ್ನು ಹೊಂದಿರುತ್ತೆ. ಅಭಿಮುಖ ಕೋನಗಳು ಸಮನಾಗಿರ್ತವೆ. ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆ್ಯಂಗಲ್ ಆ್ಯಂಡ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ವಿಸ್ತೀರ್ಣದ ಬಗ್ಗೆ ನಿಮ್ಗೆ ಆವಾಗಲೇ ಹೇಳಿದ್ದೆ. ಸೊ ನಾವು ಕರ್ಣಗಳನ್ನು D1 ಮತ್ತು D2 ಅಂತ ತಗೊಂಡ್ರೆ ಇಟ್ಸ್ ಏರಿಯಾ ಇಸ್ ಗಿವನ್ ಬೈ ಹಾಫ್ D1 × D2. ಸೊ ಈಗಾಗಲೇ ಸ್ವಲ್ಪ ಮೊದಲು ಹೇಳಿದೆ ನಿಮಗೆ. ಸೊ ವರ್ಗ ಅಂತ ಹೇಳಿದು ಇಟ್ ಈಸ್ ಬೋತ್ ಈಕ್ವಿಲ್ಯಾಟ್ರಲ್ ಆ್ಯಂಡ್ ಈಕ್ವಿಆಂಗ್ಯುಲರ್. ಸೊ ಸಮಕೋನೀಯನೂ ಹೌದು. ಇದರಲ್ಲಿರುವಂಥ ಪ್ರತಿಯೊಂದು ಕೋನವು 90 ಡಿಗ್ರಿ ಅಳತೆಯನ್ನು ಹೊಂದಿರುತ್ತೆ. ಎಲ್ಲ ಕೋನಗಳು ಸಮನಾಗಿರುತ್ತೆ. ಹಾಗೂ ಇದು ಸಮಬಾಹು ಕೂಡ ಹೌದು. ಎಲ್ಲ ಬಾಹುಗಳು ಸಮನಾಗಿರುತ್ತೆ, ಒಂದೇ ಅಳತೆಯನ್ನು ಹೊಂದಿರುತ್ತೆ. ಸೊ ಎ ಬಿ ಸಿ ಡಿ. ಸೊ ಇದನ್ನೂ ಏನು ವಿಶೇಷ ಗುಣಲಕ್ಷಣ ಇರುತ್ತೆ ಇದರಲ್ಲಿ ಅಂತ ಹೇಳಿದರೆ, ಇದರ ಕರ್ಣಗಳು ಸಮನಾಗಿರುತ್ತೆ, ಲಂಬವಾಗಿ ಅರ್ಧಿಸುತ್ತೆ.
ಕರ್ಣಗಳು ಸಮನಾಗಿರುತ್ತೆ. ಸೊ ಇದರ ಪ್ರತಿಯೊಂದು ಬಾಹು ಎ ಆಗಿದ್ದರೆ ಅದರ ವಿಸ್ತೀರ್ಣ ಎ ಸ್ಕ್ವೇರ್. ಇದನ್ನೆಲ್ಲ ನೀವು ಸಾಧಾರಣ 3ನೇ ಕ್ಲಾಸ್ 4ನೇ ಕ್ಲಾಸಲ್ಲೇ ತಿಳ್ಕೊಂಡ್ಬಿಟ್ಟಿರ್ತೀರಿ. ಚತುರ್ಭುಜದ ವಿಸ್ತೀರ್ಣ ಭುಜ ಸ್ಕ್ವೇರ್ ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತೆ ಅನ್ನೋದನ್ನು. ಹಾಗೆ ಅದರ ಸುತ್ತಳತೆ 4a ಮಾನಗಳಾಗಿರುತ್ತೆ. ವಿಸ್ತೀರ್ಣ ಬಂದಾಗ ಸ್ಕ್ವೇರ್ ಯೂನಿಟ್ಸ್ ಬರೀತೀರಿ, ಚದುರಮಾನಗಳು ಬರೀತೀರಿ. ಸುತ್ತಳತೆ ಇದ್ದಾಗ ಬರೀ ಮಾನಗಳನ್ನು ಬರೀತೀರಿ, ಬರೀ ಯೂನಿಟ್ಸ್ ಬರೀತೀರಿ. ಸೊ ಇದೆಲ್ಲವನ್ನು ಕೂಡ ನೀವು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಆ ಸಂದರ್ಭದಲ್ಲೇ ಕಲ್ತ್ಕೊಂಡಿರ್ತೀರಿ. ಒಂದು ರಿವಿಷನ್ ಅಷ್ಟೇ ಇದೀಗ. ಇಲ್ಲಿರುವಂಥ ಪ್ರತಿ ಬಾಹುವಿನ ಅಳತೆ ಎ ಇದ್ದಾಗ ಈ ಕರ್ಣದ ಅಳತೆ √2a, ಎಯ ವರ್ಗಮೂಲ 2. ಅದರ ಸನ್ನಿಹಿತ ಬೆಲೆ ಬರೀಬೇಕು ಅಂತ ಹೇಳಿದ್ರೆ 1.414 ಇಂಟು ಎ. ಬಾಹುವಿನ ಅಳತೆ ಎಷ್ಟು ಕೊಟ್ಟಿರ್ತಾರೋ ಅದು ಕರ್ಣದ ಉದ್ದಕ್ಕೆ ಸಮನಾಗಿರುತ್ತೆ. ಸೊ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು ಅದನ್ನು ಲೆಕ್ಕ ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ಮಾಡ್ಬೋದಂತೆ. ಮುಂದೆ ನೋಡೋಣ. ಸೊ ಮಕ್ಕಳೇ, ಇದಿಷ್ಟು ಚತುರ್ಭುಜದ ವಿವಿಧ ವಿಧಗಳು. ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದೆರಡು ಲೆಕ್ಕಗಳನ್ನು ನೋಡೋಣ. ತ್ರಾಪಿಜ್ಯ ಇದ್ದಾಗ ನಮಗೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಆಗಿರ್ತವೆ. ಸಮಾಂತರ ಚತುರ್ಭುಜ ಇದ್ದಾಗ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಆಗಿರ್ತವೆ. ಸೊ ಆಯತದಲ್ಲೂ ಕೂಡ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ವಜ್ರಾಕೃತಿಯಲ್ಲೂ ಸಮಾಂತರ ಇರ್ತವೆ. ವರ್ಗದಲ್ಲೂ ಕೂಡ ಎರಡೂ ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಕೈಟ್ ಪತಂಗದಲ್ಲಿ ಮಾತ್ರ ಅಭಿಮುಖ ಬಾಹುಗಳು ಸಮಾಂತರ ಆಗಿರಲೇಬೇಕು ಅಂತಿಲ್ಲ, ಆಗಲೂಬಹುದು, ಆಗದೇನೂ ಇರ್ಬೋದು. ಬಟ್ ಅದು ಬಿಟ್ಟರೆ ಬೆಳೆದಿರೋ ಎಲ್ಲ ಕಡೆಗಳು ನಮಗೆ ಸಮಾಂತರ ಬಾಹುಗಳು ಸಿಗ್ತವೆ ನಮಗೆ. ಸೊ ಸಮಾಂತರ ಬಾಹುಗಳಿದ್ದು ಒಂದು ಛೇದಕ ರೇಖೆ ಇದ್ದಾಗ ಅಲ್ಲಿ ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಹಾಗೆಯೇ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಕೊಟ್ಟಿರುವಂಥ ರೇಖೆಯ ಒಂದೇ ಬದಿಗಿರುವಂಥ ಅನುರೂಪ ಕೋನಗಳು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅದು ಈಕ್ವಲ್ ಇರುತ್ತೆ. ಹಾಗೆಯೇ ಸಿ ಶೇಪ್ ಆ್ಯಂಗಲ್ಸ್, ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಒಳಕೋನಗಳು ಪರಿಪೂರಕ ಕೋನಗಳಾಗಿರುತ್ತೆ. ಅವುಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಇದನ್ನೆಲ್ಲ ಕಲ್ತ್ಕೊಂಡಿದ್ರಲ್ಲ, ಇದನ್ನು ಉಪಯೋಗಿಸ್ಕೊಂಡು ಸೊ ನಾವೀಗ ಕೆಲವು ಲೆಕ್ಕಗಳನ್ನು ಮಾಡೋಣ. ಒನ್ ಆ್ಯಂಗಲ್ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ 80 ಡಿಗ್ರಿ ಆ್ಯಂಡ್ ಒನ್ ಆಫ್ ಇಟ್ಸ್ ಸೈಡ್ ಈಸ್ 12 ಸೆಂಟಿಮೀಟರ್. ಫೈಂಡ್ ದ ರಿಮೈನಿಂಗ್ ಆ್ಯಂಗಲ್ಸ್ ಆ್ಯಂಡ್ ಅದರ್ ಸೈಡ್ಸ್ ಇಫ್ ಇಟ್ಸ್ ಪೆರಿಮೀಟರ್ ಈಸ್ 40 ಸೆಂಟಿಮೀಟರ್. ಸಮಾಂತರ ಚತುರ್ಭುಜ ಇದೆ. ಸೊ ಅದರ ಒಂದು ಕೋನ 80 ಡಿಗ್ರಿ ಇದೆ ಆ್ಯಂಡ್ ಒನ್ ಆಫ್ ಇಟ್ಸ್ ಸೈಡ್ ಈಸ್ 12 ಸೆಂಟಿಮೀಟರ್. ಎ ಬಿ 12 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಫೈಂಡ್ ದ ರಿಮೈನಿಂಗ್ ಆ್ಯಂಗಲ್ಸ್. ಕೋನ ಬಿ ಎಷ್ಟಿರುತ್ತೆ, ಸಿ ಎಷ್ಟಿರುತ್ತೆ, ಡಿ ಎಷ್ಟಿರುತ್ತೆ ಅಂತ ಕಂಡುಹಿಡಬೇಕು. ಹಾಗೆಯೇ ಉಳಿದಿರೋ ಸೈಡ್ಸ್ಗಳನ್ನು ಕಂಡುಹಿಡಬೇಕು. ಜೊತೆಗೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಸುತ್ತಳತೆ 40 ಸೆಂಟಿಮೀಟರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಓದ್ತಿದೆ ನಿಮಗೆ. ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಕೋನ ಎ ಎಷ್ಟು ಡಿಗ್ರಿ ಇರುತ್ತೋ ಕೋನ ಸಿ ಅಷ್ಟೇ ಡಿಗ್ರಿ ಇರುತ್ತೆ. ಆದ್ದರಿಂದ ಸೊ ಕೋನ ಸಿ ಅಳತೆ ಕೋನ ಎ ಅಳತೆಗೆ ಸಮನಾಗಿರುತ್ತೆ. ಸೊ ಎರಡೂ ಕೂಡ 80 ಡಿಗ್ರಿ ಆಗಿರುತ್ತೆ. ಯಾಕೆ ಅಂದರೆ ಅದು ಅಭಿಮುಖ ಕೋನಗಳಾಗಿರುತ್ತೆ. ನೆಕ್ಸ್ಟ್ ಈ ಚಿತ್ರದಲ್ಲಿ ನಾನು ಎ ಬಿ ಮತ್ತು ಡಿ ಸಿ ಸಮಾಂತರ ಇರೋದ್ರಿಂದ ಚಿತ್ರದಲ್ಲಿ ಎ ಬಿ ಮತ್ತು ಡಿ ಸಿಗಳು ಸಮಾಂತರ ರೇಖೆಗಳು. ಸೊ ಎ ಡಿಯನ್ನು ನಾನು ಛೇದಕ ರೇಖೆ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಎ ಡಿ ಇಸ್ ಟ್ರಾನ್ಸ್ವರ್ಸಲ್. ಎ ಡಿ ಛೇದಕ ರೇಖೆ ಆಗಿದೆ. ಸೊ ಆದ್ದರಿಂದ ಈ ಛೇದಕ ರೇಖೆಯ ಒಂದೇ ಪಾರ್ಶ್ವದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ 180 ಡಿಗ್ರಿ. ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಡಿನೇ ತಗೊಳ್ಬೇಕು ಅಂತಿಲ್ಲ. ಎ ಡಿ ಮತ್ತು ಬಿ ಸಿ ಸಮಾಂತರ ರೇಖೆಗಳು. ಎ ಬಿ ಛೇದಕ ರೇಖೆ, ಆದ್ದರಿಂದ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬೇಕಾದ್ರೆ ತೊಗೊಳ್ಬೋದು. ಇದರಲ್ಲಿ ಎ ಕೋನದ ಅಳತೆ ನಮ್ಗೆ ಗೊತ್ತಿದೆ 80 ಡಿಗ್ರಿ ಕೊಟ್ಟಿದ್ದಾರೆ ಅಲ್ಲಿ, ಪ್ಲಸ್ ಡಿ ಕೋನದ ಅಳತೆ ಕಂಡುಹಿಡಿತಾ ಇದ್ದೀವಿ ನಾವು. ಸೊ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಡಿ ಕೋನದ ಅಳತೆ ಬೇಕು ಅಂತ ಹೇಳಿದರೆ 80 ಡಿಗ್ರಿಯನ್ನು ಆ ಕಡೆ ತೊಗೊಂಡು ಹೋಗ್ತೀವಿ. ಎರಡೂ ಕಡೆ 80 ಡಿಗ್ರಿಯನ್ನು ಕಳೀತೀವಿ ನಾವು. ಈಸ್ ಈಕ್ವಲ್ ಟು 180 ಮೈನಸ್ 80 ಅಂತ ಹೇಳಿದರೆ 100 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 100 ಡಿಗ್ರಿ. ಸೊ ಒನ್ಸ್ ಅಗೇನ್ ಇನ್ ಎ ಪ್ಯಾರಲೋಗ್ರಾಮ್ ದ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಡಿ 100 ಡಿಗ್ರಿ ಇರೋದ್ರಿಂದ ಬಿ ಕೋನ ಕೂಡ 100 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಉಳಿದಿರೋ ಕೋನಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಎ ಕೋನ ಅಳತೆ 80 ಡಿಗ್ರಿ, ಇದು ಅವರೇ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ ಕೋನದ ಅಳತೆಗಳು, ಸೊ ಬಿ ಕೋನ 100 ಡಿಗ್ರಿ ಇರುತ್ತೆ. ಅದೇ ಥರದಲ್ಲಿ
ಡಿ ಕೋನ ಕೂಡ 100 ಡಿಗ್ರಿ ಇರುತ್ತೆ. ಇನ್ನು ಉಳಿದಿರುವಂಥ ಸಿ ಕೋನ, ಸೊ ಅಭಿಮುಖ ಕೋನಗಳು ಸಮನಾಗಿರುತ್ತೆ, 80 ಡಿಗ್ರಿ ಆಗಿರುತ್ತೆ. ಹಾಗೆ ಬಾಹುಗಳ ಅಳತೆಯನ್ನು ಕೇಳಿದ್ದಾರೆ. ಅದಕ್ಕೆ ಹಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಸುತ್ತಳತೆ 40 ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಸುತ್ತಳತೆ ಅಂತ ಹೇಳಿದರೆ ಇದನ್ನು ಬಿ, ಇದನ್ನು ಎ ಅಂತ ತಿಳ್ಕೊಂಡ್ರೆ A+B+A+B ಆಗುತ್ತೆ, ಅಥವಾ 2 ಇಂಟು A+B ಅಂತ ಹೇಳೋದು ಸುತ್ತಳತೆ ಆಗುತ್ತೆ. P = 2 ಇಂಟು A+B ಅಂತ ಬರ್ಕೊಳ್ತೀವಿ. ಇದರಲ್ಲಿ ಒಂದು ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ, ಇಲ್ಲಿ 12 ಸೆಂಟಿಮೀಟರ್ ಆಗಿದೆ. ಯಾವುದಾದ್ರೂ ಒಂದು ನೀವು 12 ತಗೊಳ್ಬೋದು. ಸೊ ಇದರಲ್ಲಿ ಆದೇಶ ಮಾಡಿದಾಗ ಸೊ 2 ಇಂಟು ಎ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಬಿ ಅಂದರೆ 12. ಸೊ = ನಮಗೆ ಸುತ್ತಳತೆ ಅವ್ರು ಕೊಟ್ಟಿದ್ದಾರೆ 40 ಸೆಂಟಿಮೀಟರ್. ಪಿ ಬೆಲೆ ಇಲ್ಲಿ ಬರೆಯೋ ಬದಲಿಗೆ ನಾನು ಇಲ್ಲಿ ಬರಿತಾ ಇದ್ದೇನೆ. ಸೊ 40 ಸೆಂಟಿಮೀಟರ್ ಆಗಿದೆ. ಸೊ 2-3 ವಿಧಗಳಲ್ಲಿ ಇದನ್ನು ಸುಲಭ ರೂಪಕ್ಕೆ ತರ್ಬೋದು. ಒಂದು ಮೊದಲು 2 ಆಚೆ ಕಡೆ ತಗೊಂಡು ಹೋಗ್ಬಿಡ್ಬೋದು, ಕೋಫಿಷಿಯಂಟ್ ಗೋಸ್ ಟು ಡಿನಾಮಿನೇಟರ್, ಇದನ್ನು ತಗೊಂಡೋಗಿ ಛೇದಕ್ಕೆ ಹಾಕ್ಕೊಳ್ಬೋದು. ಅಥವಾ 2ರಿಂದ ಫಸ್ಟ್ ಇವೆರಡನ್ನ ಗುಣಾಕಾರ ಮಾಡಿಕೊಂಡು ಆಮೇಲೆ ಒಂದೊಂದೇ ಪದವನ್ನು ಆ ಕಡೆ ತೊಗೊಂಡೋಗಿ ಆ ಥರ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಸೊ A+12 ಅಲ್ಲೇ ಇಟ್ಕೊಳ್ತೀನಿ ನಾನು, A+12 ಹಾಗೆ ಇಟ್ಕೊಳ್ತೀನಿ ನಾನು, = 40. ಇದಕ್ಕೆ ಇದು ಸಹಗುಣಕ, ಇದು ಸಹಗುಣಕ ಆಗಿದ್ದರಿಂದ ಛೇದಕ್ಕೆ ಹೋಗುತ್ತೆ. ಸೊ 40 / 2 20 ಆಗುತ್ತೆ. A+12 ಬೆಲೆ 20. ಸೊ 12 ಆ ಕಡೆ ತಗೊಂಡು ಹೋದಾಗ ಸೊ A = 20 - 12 ದಟ್ ಈಸ್ 8 ಸೆಂಟಿಮೀಟರ್ ಆಗುತ್ತೆ. ಸೊ ಇದರಲ್ಲಿ AD 8 ಸೆಂಟಿಮೀಟರ್ ಇರುತ್ತೆ. ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ BC ಕೂಡ 8 ಸೆಂಟಿಮೀಟರ್ ಇರುತ್ತೆ. ಹಾಗೆಯೇ AB ಮತ್ತು DC ಸಮನಾಗಿರುವಂಥ ಬಾಹುಗಳು, ಆದ್ದರಿಂದ DC ಕೂಡ 12 ಸೆಂಟಿಮೀಟರ್ ಆಗಿರುತ್ತೆ. ಸೊ ಇದರಲ್ಲಿ AB 12 ಸೆಂಟಿಮೀಟರ್ ಅವರೇ ಕೊಟ್ಟಿರುವಂಥದ್ದು ಗಿವನ್ ಇದು. ಸೊ ಉಳಿದಿರೋ ಬಾಹುಗಳನ್ನೆಲ್ಲ ಕಂಡಿಡಿದಾಗ ನಮಗೆ ಇದರಲ್ಲಿ BC ಮತ್ತು AD ಇವೆರಡೂ ಸಮನಾಗಿರುತ್ತೆ. ಸೊ 8 ಸೆಂಟಿಮೀಟರ್ ಇರುತ್ತೆ ಅದು. ಉಳಿದಿರುವಂಥ CD ಕೂಡ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ 12 ಸೆಂಟಿಮೀಟರ್ ಇರುತ್ತೆ. ಮುಂದಿನ ಲೆಕ್ಕವನ್ನು ನೋಡೋಣ. The diagonals of a rhombus ABCD intersect at O if angle ADC is equal to 120 degree. ಎಲ್ಲಿದೆ ಅಂತ ನೋಟ್ ಮಾಡಿ, ADC ಅಂತ ಹೇಳೋದು A ಇಲ್ಲಿದೆ, D ಇಲ್ಲಿದೆ, C ಇಲ್ಲಿದೆ. ಸೊ ADC ಇದು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ OD is equal to 6 ಸೆಂಟಿಮೀಟರ್. OD ಇಲ್ಲಿಂದ ಇಲ್ಲಿಗಿರುವಂಥ ಅಳತೆ ಇದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಆ್ಯಂಗಲ್ OAD. ವೇರ್ ಇಸ್ OAD? OAD ಇಲ್ಲಿರುವಂಥ ಕೋನದ ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಆ್ಯಂಡ್ ಸೈಡ್ AB. ಸೊ AB A ಇಂದ Bಗಿರುವಂಥ ಅಳತೆಯನ್ನು ಕಂಡುಹಿಡಿಯಬೇಕು. ಸೊ ನಿಮಗೆ ವಜ್ರಾಕೃತಿಯ ಕೆಲವು ಗುಣಲಕ್ಷಣಗಳನ್ನು ಆವಾಗಲೇ ಹೇಳಿತ್ತು. ಸೊ ಅದರ ಆಧಾರದ ಮೇಲೆ ನೀವು ಕೆಲವು ಗುಣಲಕ್ಷಣಗಳನ್ನು ನೀವೇ ಸ್ವತಃ ತಿಳ್ಕೊಳ್ಬೇಕಾಗತ್ತೆ. ಈ 2 ಬಾಹುಗಳು ಸಮನಾಗಿದ್ದಾವೆ. ಆ್ಯಕ್ಚುಲಿ ವಜ್ರಾಕೃತಿ ಅಂತ ಹೇಳಿದ್ರೆ ಎಲ್ಲ ಬಾಹುಗಳು ಸಮನಾಗಿದ್ದಾವೆ. ನಾನೀಗ ಮೇಲ್ಗಡೆ ಇರುವಂಥ ತ್ರಿಭುಜವನ್ನು ತಗೊಂಡ್ರೆ ಈ 2 ಬಾಹುಗಳು ಸಮನಾಗಿದ್ದಾವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ ಅನ್ನೋದು ನಿಮ್ಗೆ ಆವಾಗಲೇ ಹೇಳಿದ್ದೆ. ಸೊ ಈ ಹಿಂದಿನ ಚಾಪ್ಟರ್ಗಳಲ್ಲಿ ನೀವು ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗದಿಂದ ಪಾದಕ್ಕೆ ಎಳೆದ ಲಂಬವು ಶೃಂಗಕೋನವನ್ನು ಅರ್ಧಿಸುತ್ತದೆ ಅನ್ನೋದನ್ನು ತಿಳ್ಕೊಂಡಿರ್ತೀರಿ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಇನ್ ಅನ್ ಐಸೋಸೆಲೆಸ್ ಟ್ರಯಾಂಗಲ್ the perpendicular drawn from a vertex to the opposite side bisect the vertical angle. ಇಲ್ಲಿರುವಂಥ ಶೃಂಗಕೋನವನ್ನು ಅರ್ಧಿಸುತ್ತೆ ಅನ್ನೋದನ್ನು ತ್ರಿಭುಜಗಳ ಬಗ್ಗೆ ಪಾಠ ಮಾಡಿದಾಗ ನಿಮಗೆ ಅದನ್ನೆಲ್ಲ ಹೇಳಿರ್ತೀವಿ. ಸೊ ಅದರ ಆಧಾರದ ಮೇಲೆ ಸೊ ಇದು ಡಿ ಕೋನಕ್ಕೆ DB ಅಂತ ಹೇಳೋದು ಒಂದು ಕೋನಾರ್ಧಕ ರೇಖೆ ಆಗುತ್ತೆ. ಹಾಗೆ ಇಲ್ಲಿರುವಂಥ ಕೋನಕ್ಕೂ ಕೂಡ ಇದು ಕೋನಾರ್ಧಕ ರೇಖೆ ಆಗುತ್ತೆ. ಸೊ ಈ ಚಿತ್ರದಲ್ಲಿ ಕೋನ ADC is equal to 120 ಡಿಗ್ರಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಚಿತ್ರದಲ್ಲಿ ಕೋನ ADO ಕೋನ 120ರ ಅರ್ಧ 60 ಡಿಗ್ರಿ ಇರುತ್ತೆ. ಸೊ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಇದು 120 ಡಿಗ್ರಿ ಇರುತ್ತೆ. ಪುನಃ ಇದು ಕೋನಾರ್ಧಕ ರೇಖೆ ಬಿಗೆ ಕೋನಾರ್ಧಕ ರೇಖೆ ಆಗುತ್ತೆ. ಇದು 60 ಡಿಗ್ರಿ ಆಗುತ್ತೆ. ಈ ತ್ರಿಭುಜವನ್ನು ನಾನು ತಗೊಂಡಾಗ ಇದರಲ್ಲಿ 2 ಕೋನಗಳು 60 ಡಿಗ್ರಿ ಇದೆ ಅಂತ ಹೇಳಿದರೆ ಉಳಿದಿರುವಂಥ ಕೋನ ಕೂಡ 60 ಡಿಗ್ರಿ ಇರುತ್ತೆ. ಅಂದರೆ ಇದೊಂದು ಸಮಬಾಹು ತ್ರಿಭುಜ ಆಗಿದೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆದ್ದರಿಂದ ಇಲ್ಲಿ ಕೇಳಿರುವಂಥ ABಯ ಉದ್ದ ಎಷ್ಟಾಗುತ್ತೆ ಅಂದರೆ ಇಲ್ಲಿ OD 6 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ OB ಕೂಡ 6 ಸೆಂಟಿಮೀಟರ್ ಇರುತ್ತೆ.
ಆರ್ 12 ಸೆಂಟಿಮೀಟರ್, ಬಿ ಡಿ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಆಗುತ್ತೆ. ಎ ಡಿ, ಎ ಬಿ, ಬಿ ಸಿ ಇಲ್ಲಿರುವಂಥ ಎಲ್ಲವೂ ಕೂಡ ಇದನ್ನು ಬಿಟ್ಟು ಎ ಸಿಯನ್ನು ಬಿಟ್ಟು, ಸೊ ಎ ಡಿ, ಡಿ ಸಿ, ಬಿ ಸಿ, ಎ ಬಿ ಆ್ಯಂಡ್ ಬಿ ಡಿ ಇವೆಲ್ಲವೂ ಕೂಡ 12 ಸೆಂಟಿಮೀಟರ್ ಆಗಿರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮತ್ತೆ ನೋಡೋಣ. ಸೊ ಇಲ್ಲಿರೋ ಕೋನದ ಅಳತೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಈ ಕೋನ ಬಿ ಎ ಡಿ ಈಸ್ ಈಕ್ವಲ್ ಟು 60 ಡಿಗ್ರಿ ಇದೆ. ಇದು ಕೋನಾರ್ಧಕ ರೇಖೆ, ಆದ್ದರಿಂದ 30 ಡಿಗ್ರಿ ಆಗುತ್ತೆ. ಇದೇ ಕ್ರಮದಲ್ಲೇ ಕಂಡುಹಿಡಬೇಕು ಅಂತಿಲ್ಲ. ಸೊ ನಿಮ್ಗೆ ಇಲ್ಲಿರುವಂಥ ಕೋನ 120 ಡಿಗ್ರಿ ಇತ್ತು. ಇದು ಕೋನಾರ್ಧಕ ರೇಖೆ ಆಗಿರೋದ್ರಿಂದ ಇಲ್ಲಿ 60 ಡಿಗ್ರಿ ಅಂತ ಗೊತ್ತಾಯಿತು. ಕರ್ಣಗಳು ಪರಸ್ಪರ ಲಂಬವಾಗಿ ವರ್ಧಿಸಿದೆ, ಇಲ್ಲಿ 90 ಡಿಗ್ರಿ ಅಂತ ಗೊತ್ತಾಯಿತು. ಈಗ ಇಲ್ಲಿರುವಂಥ ಲಂಬಕೋನ ತ್ರಿಭುಜವನ್ನು ತಗೊಂಡ್ರೆ ನಮಗೆ ಇದು 60 ಡಿಗ್ರಿ, ಇದು 90 ಡಿಗ್ರಿ. ಸೊ ಆದ್ದರಿಂದ ಇದು 30 ಡಿಗ್ರಿ ಅಂತೇಳಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಉತ್ತರಗಳನ್ನು ಕಂಡುಹಿಡ್ಕೊಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ವಿಧಾನದಲ್ಲಿ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ ಎ ರಹಂಬಸ್ ದ ಡಯಾಗ್ನಲ್ಸ್ ಬೈಸೆಕ್ಟ್ಸ್ ದ ವರ್ಟಿಕಲ್ ಆ್ಯಂಗಲ್ಸ್. ಕರ್ಣವು ಶೃಂಗಗಳನ್ನು ಅರ್ಧಿಸುತ್ತದೆ. ಸೊ ದೇರ್ ಫಾರ್ ಆ್ಯಂಗಲ್ ಎ ಡಿ ಒ ಈಸ್ ಈಕ್ವಲ್ ಟು 60 ಡಿಗ್ರಿ. ಅವರು ಎ ಡಿ ಸಿ 120 ಡಿಗ್ರಿ ಕೊಟ್ಟಿದ್ರು, ಎ ಡಿ ಒ ಅಂತ ಹೇಳೋದು 60 ಡಿಗ್ರಿ ಆಗುತ್ತೆ. ಸೊ ಇನ್ ಟ್ರಯಾಂಗಲ್ ಎ ಒ ಡಿ ಟ್ರಯಾಂಗಲ್ ಇಲ್ಲಿದೆ. ಇದರಲ್ಲಿ ಒಂದು 90 ಡಿಗ್ರಿ ಇದೆ, ಒಂದು 60 ಡಿಗ್ರಿ ಇದೆ. ದಸ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಎಲ್ಲ ಸೇರಿ 180 ಡಿಗ್ರಿ ಆಗಬೇಕು. ಅದರಲ್ಲಿ ಡಿ ಅಂತ ಹೇಳೋದು 60 ಡಿಗ್ರಿ ಅಂತ ನಮ್ಗೆ ಗೊತ್ತಾಗಿದೆ, ಪ್ಲಸ್ ಒ ಅಂತ ಹೇಳೋದು 90 ಡಿಗ್ರಿ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಉಳಿದಿರೋದನ್ನು ಕಂಡುಹಿಡಿಯಬೇಕು. ಕೋನ ಒ ಎ ಡಿ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಇವೆರಡನ್ನು ಕೂಡಿಸ್ಬಿಟ್ಟು ಆ ಕಡೆ ತೊಗೊಂಡೋದ್ರೆ ನಮಗೆ ಉತ್ತರ ಸಿಗುತ್ತೆ. ಸೊ ಬೆಲೆಯನ್ನು ಆದೇಶ ಮಾಡಿಕೊಂಡು ಸುಲಭ ತೊಗೊಂಡು ಹೋದಾಗ ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ನಮಗೆ ಸಿಗುತ್ತೆ. ನಾವು ಎ ಸಿ ಬೈಸೆಕ್ಟ್ಸ್ ಆ್ಯಂಗಲ್ ಎ, ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಇದು 30 ಡಿಗ್ರಿ ಅಂತ ನಮ್ಗೆ ಗೊತ್ತಾಗಿದೆ. ಎ ಸಿ ಅಂತ ಹೇಳೋದು ಈ ಕೋನಕ್ಕೆ ಕೋನಾರ್ಧಕ ರೇಖೆ ಆಗೋದ್ರಿಂದ ಈ ಪಕ್ಕದಲ್ಲಿರುವಂಥ ಕೋನನು 30 ಡಿಗ್ರಿ ಇರುತ್ತೆ, ಒಟ್ಟು 60 ಡಿಗ್ರಿ ಆಗುತ್ತೆ. ಈಗ ಈ ತ್ರಿಭುಜವನ್ನು ನೋಡಿದಾಗ ಇಲ್ಲೊಂದು 60 ಡಿಗ್ರಿ ಇದೆ, ಇಲ್ಲೊಂದು 60 ಡಿಗ್ರಿ ಇದೆ. ಆದ್ದರಿಂದ ಇಲ್ಲಿರುವಂಥ ಕೋನ ಕೂಡ 60 ಡಿಗ್ರಿ ಇರಲೇಬೇಕು. ಸಮಬಾಹು ತ್ರಿಭುಜ ಆಗುತ್ತೆ. ದಟ್ ಈಸ್ ಟ್ರಯಾಂಗಲ್ ಎ ಬಿ ಡಿ. ಸೊ ದಿಸ್ ಇಸ್ ಟ್ರಯಾಂಗಲ್ ಎ ಬಿ ಡಿ ಈಸ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಒಂದು ಸಮಬಾಹು ತ್ರಿಭುಜ ಆಗಿದೆ. ಸೊ ಆದ್ದರಿಂದ 3 ಬಾಹುಗಳು ಸಮನಾಗಿರುತ್ತವೆ. ಒ ಡಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವರು. ಒ ಬಿ ಕೂಡ 6 ಸೆಂಟಿಮೀಟರ್ ಆಗುತ್ತೆ. ಆದ್ದರಿಂದ ಡಿ ಬಿ ಈಸ್ ಈಕ್ವಲ್ ಟು 6 + 6 12 ಸೆಂಟಿಮೀಟರ್ ಆಗುತ್ತೆ. ಎ ಬಿ ಕೂಡ 12 ಸೆಂಟಿಮೀಟರ್ ಆಗುತ್ತೆ. ಸೊ ಎರಡನೇ ಪ್ರಶ್ನೆಯ ಉತ್ತರ ಎ ಬಿ 12 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈ ಪಾಠನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನೊಂದಷ್ಟು ಲೆಕ್ಕಗಳನ್ನು ಹಾಗೂ ವಿವಿಧ ರೀತಿಯ ಚತುರ್ಭುಜಗಳ ಹೋಲಿಕೆ ಅದನ್ನೆಲ್ಲ ಇದೇ ಚಾಪ್ಟರ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾಗವನ್ನು ಇಲ್ಲಿಗೆ ನಿಲ್ಲಿಸೋಣ. ನಿಧಾನವಾಗಿ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಇಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಬರ್ಕೊಳ್ಳಿ. ನೀವು ಎಲ್ಲ ಪ್ರಶ್ನೆಗಳನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ಒಂದು ಸತಿ ಬರ್ಕೊಳ್ಳಿ. ಹೋಮ್ವರ್ಕ್ ಇದು. ಶ್ರದ್ಧೆಯಿಂದ ವರ್ಕ್ ಮಾಡಿ ಇವುಗಳಿಗೆಲ್ಲ ಆನ್ಸರ್ಗಳನ್ನು ಬರೆಯಿರಿ. ಸೊ ಮುಂದಿನ ಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟುಕೊಂಡು ಆನಂತರ ಮುಂದಿನ ಭಾಗವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಜೈ ಸಾಯಿರಾಮ್.